ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಶಿಗ್ಗಾಂವಿ ತಾಲೂಕಿನ ಅತಿವೃಷ್ಟಿ ವರದಿಗೆ ಸ್ಪಂದಿಸಿದ ಯುವ ನಾಯಕ. 9 ಲೈವ್ ವಾಹಿನಿಯಲ್ಲಿ ಬಿತ್ತರವಾದ ಸುದ್ದಿ ನೋಡಿ ಸಂತ್ರಸ್ತಕ್ಕೆ ಧನ ಸಹಾಯ. ಮನೆ ಕಳೆದುಕೊಂಡ ಮಹಿಳೆ ಸಂಕಷ್ಟಕ್ಕೆ ಧ್ವನಿಯಾಯಿತು ನಿಮ್ಮ 9 ಲೈವ್ ನ್ಯೂಸ್. ಇದು 9 ಲೈವ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್. ವಿದ್ಯಾಕಾಶಿ ಧಾರವಾಡದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಮೊಹರಂ ಸಂಭ್ರಮಾಚರಣೆ. ಆಕರ್ಷಕ ಪಂಜಾ ಮೆರವಣಿಗೆ ನೋಡಲು ಹೆಬ್ಬಳ್ಳಿ ಗ್ರಾಮಕ್ಕೆ ಹರಿದು ಬಂದ ಜನಸಾಗರ. ಹುಲಿ ವೇಷ, ಅಳ್ಳೊಳ್ಳಿ ಭವದ ವೇಷ ಹಾಕಿ ಹರಕೆ ತೀರಿಸಿದ ನೂರಾರು ಸದ್ಭಕ್ತರು. ಆಷಾಢ ಏಕಾದಶಿಯ ಹಿನ್ನೆಲೆ ವಿಠ್ಠಲ್ಮಯವಾದ ಹುಬ್ಬಳ್ಳಿಯ ಶ್ರೀ ನಾಮದೇವ ಹರಿಮಂದಿರ್. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಭ್ರಮ ಸಡಗರದಿಂದ ಜರುಗಿದ ಧಾರ್ಮಿಕ ಕಾರ್ಯಕ್ರಮಗಳು. ಅಬ್ಬರದ ಮಳೆಯೂ ಲೆಕ್ಕಿಸದೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ದಿಂಡಿ ಸೊಹಳ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಶಿಗ್ಗಾಂವಿ ತಾಲೂಕಿನಾದ್ಯಂತ ಕಳೆದ 4-5 ದಿನಗಳಿಂದ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದ್ದು, ಈ ಕುರಿತಾಗಿ ಸಾಮಾಜಿಕ ಕಳಕಳಿ ಹೊಂದಿರುವ ನಿಮ್ಮ 9 ಲೈವ್ ವಾಹಿನಿಯು ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ಸದ್ಯ 9 ಲೈವ್ ವಾಹಿನಿಯ ವರದಿ ನೋಡಿ ಅನೇಕ ಸಹೃದಯಗಳು ಸ್ಪಂದಿಸಿದ್ದು, ಮಳೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದವರು ಸಹಾಯಕ್ಕೆ ಧಾವಿಸಿದ್ದು 9 ಲೈವ್ ವಾಹಿನಿಯ ವರದಿ ಸಾರ್ಥಕತೆ ಕಂಡುಕೊಂಡಿದೆ. ಹೌದು, ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಕುನ್ನೂರು ಗ್ರಾಮದ ಮಹಾದೇವಿ ಓಲೇಕಾರ್ ಅವರ ಮನೆ ಕುಸಿದು ಬಿದ್ದು ಕುಟುಂಬಸ್ಥರು ತೊಂದರೆಗೆ ಸಿಲುಕಿದ್ದರು. ಈ ಕುರಿತು ಬುಧವಾರ 9 ಲೈವ್ ವಾಹಿನಿಯ ಶಿಗ್ಗಾಂವಿ ವರದಿಗಾರರಾದ ಸುರೇಶ್ ಎಲಿಗಾರ್ ವಿಸ್ತೃತ ವರದಿಯೊಂದನ್ನು ಸಿದ್ಧಪಡಿಸಿದ್ದರು. ಇನ್ನು ಈ ವರದಿ ಬಿತ್ತರವಾಗುತ್ತಿದ್ದಂತೆ ಶಾಡಂಬಿಯ ರೈತರು, ಯುವ ಮುಖಂಡರು, ಲ್ಯಾಂಡ್ ಲಾರ್ಡ್ ಆಗಿರುವ ವರುಣ್ ಗೌಡ್ರು ಪಾಟೀಲ್ ಅವರು ಸ್ಪಂದಿಸಿದ್ದು, ಬೆಂಗಳೂರಿನಲ್ಲಿ ಇದ್ದರೂ ಸಹ 9 ಲೈವ್ ವಾಹಿನಿಯ ವರದಿ ನೋಡಿ ತುರ್ತಾಗಿ ಆ ಕುಟುಂಬಕ್ಕೆ ಅವರ ಅಭಿಮಾನಿ ಬಳಗದ ಮೂಲಕ 5,000 ರೂಗಳ ಸಹಾಯ ಮಾಡಿ ಸಂಕಷ್ಟದಲ್ಲಿರುವ ಕುಟುಂಬದ ಜತೆಯಾಗಿ ನಿಂತಿದ್ದಾರೆ. ಅಲ್ಲದೆ ವರುಣ್ ಗೌಡ ಪಾಟೀಲ್ ಅವರು ಬೆಂಗಳೂರಿನಿಂದ ಬಂದ ಕೂಡಲೇ ಆ ಕುಟುಂಬಸ್ಥರಿಗೆ ಮತ್ತೊಮ್ಮೆ ಭೇಟಿ ಮಾಡಿ ಅವರಿಗೆ ಅವಶ್ಯಕ ಸಹಾಯ ನೀಡೋ ಭರವಸೆ ನೀಡಿದ್ದಾರೆ. ನಮಸ್ಕಾರ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ 9 ಲೈವ್ಸ್ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಒಂದು ವಿಡಿಯೋ ಬಂದಿತ್ತು. ಒಂದು ಶಿಗ್ಗಾಂವಿ ತಾಲೂಕು ಕುನ್ನೂರು ಗ್ರಾಮದಲ್ಲಿ ಒಂದು ಮನೆ ಬಿದ್ದಿದೆ ಅಂತ ಒಂದು ಬಂದಿತ್ತು. ಅವಾಗ ನಾನು ಅಲ್ಲಿ ನಮ್ಮ ಹಿರಿಯರಾದ ಗಂಗಣ್ಣ ಹುಲ್ಲೂರವ್ರಿಗೆ ಕಾಲ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡೆ. ನಾನು ಆ್ಯಕ್ಚುಲಿ ಹೋಗೋಕ್ಕಾಯ್ತು. ನಾನು ಬೆಂಗಳೂರಲ್ಲಿದ್ದೆ, ಒಂದು ಪರ್ಸನಲ್ ಕೆಲಸ ಇತ್ತು, ಬೆಂಗಳೂರಲ್ಲಿದ್ದೆ. ಇಲ್ಲಾಂದರೆ ಅಲ್ಲಿ ಇದ್ದಿದ್ದರೆ ನಾನು ಹೋಗ್ತಾ ಇದ್ದೆ. ಅದಕ್ಕೆ ಗಂಗಣ್ಣ ಹುಲ್ಲೂರವ್ರು ಫೋನ್ ಮಾಡಿ ಏನಾಗಿದೆ ಅಂತ ತಿಳ್ಕೊಂಡು ಅವ್ರು ಭಾಳ ಬಡವ್ರ ಜನ ಅಂತ ಹೇಳಿದರು. ಅದಕ್ಕೆ ನನಗೆ ಅಲ್ಲಿ ಮನಸ್ಸು ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅವ್ರಿಗೆ ಏನು ಸಹಾಯ, ನನ್ನ ಕಡೆಯಿಂದ ಏನು ಸಹಾಯ ಮಾಡೋಕ್ಕಾಗಿತ್ತು ನಾನೊಂದು ಸ್ವಲ್ಪ ಧನ ಸಹಾಯ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿದೆ. ನಾನಾಗಿ ಮತ್ತು ನಾಳೆ ನಾನು ಈಗ ಹೋಗ್ತಾ ಇದ್ದೀನಿ ಹುಬ್ಬಳ್ಳಿಗೆ, ಹೋಗಿ ಅವ್ರು ಭೇಟಿಯಾಗಿ ಅದಕ್ಕೆ ಮುಂದೆ ಏನಾರು ನನ್ನ ಕಡೆ ಮತ್ತೆ ಆಗೋದನ್ನು ನಾನು ಮತ್ತೆ ಸಹಾಯ ಮಾಡ್ತೀನಿ. ಸದ್ಯ 9 ಲೈವ್ ವಾಹಿನಿಯ ವರದಿ ಮಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕುಟುಂಬಕ್ಕೆ ಆಸರೆಯಾದಂತಾಗಿದ್ದು, ಇದು ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸದ್ಯ ವಾಹಿನಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿಯೂ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಬಡತನ ನಿರ್ಮೂಲನಾ ಸಮಿತಿಯ ನಿರ್ದೇಶದಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ನುರ್ನಿಸ್ ಅವರು ತುಮಕೂರು ಜಿಲ್ಲೆಯ ಹಲವಾರು ಅಂಗನವಾಡಿ ಕೇಂದ್ರಗಳಿಗೆ ದಿಢೀರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎನ್ಆರ್ ಕಾಲೋನಿ, ವಡ್ಡರಹಳ್ಳಿ, ಬೆಳಂಗುಂಬ ಲಂಬಾಣಿ ತಾಂಡ್ಯ ಮೊದಲಾದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ, ಅವಧಿ, ತೂಕ, ದಾಸ್ತಾನುಗಳನ್ನು ಪರಿಶೀಲಿಸಿದರು. ಅದೇ ರೀತಿ ಕಟ್ಟಡಗಳ ದುರಸ್ತಿ, ಅಂಗನವಾಡಿ ಕೇಂದ್ರಗಳ ಹೊರಾಂಗಣ ಹಾಗೂ ಒಳಾಂಗಣದ ಸ್ವಚ್ಛತೆ ಹಾಗೆ ಅಗತ್ಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲಿಸಿದರು. ಇನ್ನು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಬರುವ ಮಾರ್ಗ ಮಧ್ಯೆ ಬೆಳಗುಂಬ ರಸ್ತೆ ಮಾರ್ಗದ ಬದಿಯಲ್ಲಿ ಇಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳು ಹಗ್ಗದ ಮೇಲೆ ನಡೆಯುತ್ತಾ ಡೊಂಬರಾಟ ಆಡುತ್ತಿದ್ದು, ಅವರ ಪೋಷಕರು ಅವರಿಂದ ಭಿಕ್ಷಾಟನೆ ಮಾಡಿಸುತ್ತಿರುವುದನ್ನು ಗಮನಿಸಿದ ಅವರು ತಕ್ಷಣ ಮಕ್ಕಳು ಹಾಗೂ ಪೋಷಕರನ್ನ ವಿಚಾರಣೆ ಮಾಡಿದರು. ಈ ವೇಳೆ ಪೋಷಕರು ಮಾತನಾಡುತ್ತಾ ತಾವು ಚಂಡೀಗಢ ಮೂಲದವರಾಗಿದ್ದು ಇಡೀ ಕುಟುಂಬ ಸಮೇತ ಇಲ್ಲಿಗೆ ಬಂದು ಮಕ್ಕಳಿಂದ ಡೊಂಬರಾಟ ಆಡಿಸುತ್ತಿರುವುದಾಗಿ ತಿಳಿಸಿದರು. ಈ ವೇಳೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ತೇಜೋವತಿ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿನೇಶ್ ಅವರನ್ನ ಸ್ಥಳಕ್ಕೆ ಕರೆಸಿದ ನ್ಯಾಯಮೂರ್ತಿ ನೂರುನ್ನೀಸಾ ಅವರು ಮಕ್ಕಳಿಗೆ ಶಿಕ್ಷಣ ನೀಡುವ ಕುರಿತು ಹಾಗೂ ಮುಂದಿನ ಅಗತ್ಯ ಕ್ರಮ ವಹಿಸುವಂತೆ ಸೂಚನೆ ನೀಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಅವರನ್ನು ಕಳುಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅತಿಯಾದ ಮಳೆಯಿಂದ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಕುನ್ನೂರು ಗ್ರಾಮದ ಮಹಾದೇವಿ ಓಲೇಕಾರ್ ಅವರ ಮನೆ ಬಿದ್ದು ಅಪಾರ ಪ್ರಮಾಣದ ಹಾನಿ ಉಂಟಾಗಿತ್ತು. ಸುದ್ದಿ ತಿಳಿದು ವರುಣ್ ಗೌಡ ಪಾಟೀಲ್ ಅವರು ತಾವು ಬೆಂಗಳೂರಿನಲ್ಲಿ ಇದ್ದರೂ ತಮ್ಮ ಅಭಿಮಾನಿ ಬಳಗದವರ ಕಡೆಯಿಂದ
ತುರ್ತಾಗಿ 5,000 ರೂಪಾಯಿಗಳನ್ನು ಸಹಾಯಧನದ ರೂಪದಲ್ಲಿ ನೀಡಿರುವುದು ಸ್ವಾಗತಾರ್ಹ ಎಂದು ಕುನ್ನೂರು ಗ್ರಾಮ ಮುಖಂಡರಾದ ಗಂಗಪ್ಪ ಹುಲ್ಲೂರು ಅವರು ಹೇಳಿದರು. ಶಾಡಂಬಿಯ ಯುವ ಮುಖಂಡರು ಲ್ಯಾಂಡ್ ಲಾರ್ಡ್ ಆದ ವರುಣಗೌಡ ಪಾಟೀಲ್ ಅವರ ಸಹಾಯಧನವನ್ನು ಮನೆ ಬಿದ್ದ ಕುಟುಂಬಕ್ಕೆ ಹಸ್ತಾಂತರಿಸಿ ಮಾತನಾಡಿದ ಅವರು, ಸರ್ಕಾರದಿಂದ ಪರಿಹಾರ ಬರುವುದಕ್ಕಿಂತ ಮುಂಚೆನೇ ನಮ್ಮ ಯುವ ನಾಯಕರಾದ ವರುಣಗೌಡ ಪಾಟೀಲ್ ಅವರು ನೊಂದವರಿಗೆ ಧ್ವನಿಯಾಗಿದ್ದು ಅವರ ಸಹಾಯ ಮಾಡುವ ಗುಣ ಮೆಚ್ಚುವಂತದ್ದು ಎಂದರು. ಇದೇ ವೇಳೆ ಪತ್ರಕರ್ತರಾದ BS ಹಿರೇಮಠ್ ಹಾಗೂ ಜನಪದ ಕಲಾವಿದ ಶರೀಫ್ ಮಾಕಪ್ಪನವರ ಮಾತನಾಡಿ, ಯುವ ಮುಖಂಡರಾದ ವರುಣಗೌಡ್ರ ಪಾಟೀಲ್ ಅವರ ಜನಪರ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದವರು. ಕಷ್ಟದಲ್ಲಿದ್ದವರನ್ನು ಕಂಡು ತಕ್ಷಣ ಮಿಡಿಯುವ ಅವರ ಸಹಾಯ ಮಾಡುವ ಗುಣ ಸ್ವಭಾವ ಅಭಿನಂದನೆಗೆ ಅರ್ಹವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈಗಾಗಲೇ ಬಂದು ತಹಸೀಲ್ ಸಾಹೇಬರು ವೀಕ್ಷಣೆ ಮಾಡಿ ತಕ್ಷಣನೇ ನಾವು ನಾಳೆ ಇಂಜಿನಿಯರ್ ಕಳಿಸ್ತೀವಿ, ನಿಮಗೇನು ಪರಿಹಾರ ಕೊಡಿಸ್ತೀವಿ, ಇವತ್ತು ನೀವು ಮನೆ ಖಾಲಿ ಮಾಡ್ಬೇಕಂತ ಹೇಳಿದ್ರು. ಆದರೆ ಗೌರ್ಮೆಂಟ್ ಪ್ರಕಾರ ಏನು ಬರ್ತೈತಿ, ಆದರೂ ನಮ್ಮ ಅರುಣ್ ಪಾಟೀಲ್ ಅವರು ಇಂಥ ಸಂದರ್ಭದಲ್ಲಿ ಅವ್ರು ಇಲ್ಲದಾಗ ಕೂಡ ನಮಗೂ ಫೋನ್ ಮಾಡಿ ಹೇಳಿದರು. ಬಸಯ್ಯನವ್ರಿಗೆ, ಶರೀಫ್ ಅವರಿಗೆ ಮತ್ತು ಶಾಡಂಬಿ ಎಲ್ಲ ಸಿಬ್ಬಂದಿಯವರಿಗೆ ನಮ್ಮ ಊರವ್ರಿಗೆ ಸ್ವಲ್ಪ ಫೋನ್ ಮಾಡಿ ಅವರಿಗೆ ಒಂದು ಸ್ವಲ್ಪ ಕಷ್ಟ ಕಾಲದಲ್ಲಿ ನಂದು ಒಂದು ಏನಾದ್ರು ಸಹಾಯ ಇರಬೇಕ, ಹೋಗಿ ಮನೆ ಮುಟ್ಟದ ಹೋಗಿ ಅವರಿಗೆ ನೀವು ಸಹಾಯ ಮಾಡಿ ಬರ್ರಿ ಅಂತೇಳಿ ನಮ್ಮೆಲ್ಲರೂ ಕಳಿಸಿದಾರೆ. ಅವರಿಗೆ ಕೂಡ ಇಲ್ಲಿಂದ ಕೂಡ ಅವರಿಗೆ ತುಂಬ ಧನ್ಯವಾದ, ನಮ್ಮ ಊರ ವತಿಯಿಂದ, ನಮ್ಮ ಎಲ್ಲ ಬಳಗದ ವತಿಯಿಂದ ಅವ್ರಿಗೆ ಧನ್ಯವಾದವನ್ನು ಹೇಳ್ತೇವೆ. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಹಾಗೂ ವರುಣಗೌಡ್ರ ಪಾಟೀಲ್ ಅಭಿಮಾನಿ ಬಳಗದ ಸದಸ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಥಣಿಯಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿರುವ ಬಸ್ ಇಂದು ನಸುಕಿನ ವೇಳೆ 4:30ಕ್ಕೆ ಹಾವೇರಿ ಜಿಲ್ಲೆಯ ತಡಸ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ಇಳಿದು ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಇನ್ನು ಬಸ್ಸಿನಲ್ಲಿ ಸುಮಾರು 27 ಜನ ಪ್ರಯಾಣಿಕರಿದ್ದು ಬಸ್ ಕಾಲುವೆಗೆ ಇಳಿದಿದ್ದರಿಂದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲವೆಂದು ಹೇಳಲಾಗಿದೆ. ಇನ್ನು ಗಾಯಾಳುಗಳು ಮುಂಡಗೋಡ ಹಾಗೂ ತಡಸ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಘಟನೆಯಲ್ಲಿ ಚಾಲಕನಿಗೆ ಮಾತ್ರ ತಲೆ ಹಾಗೂ ಕೈಕಾಲಿಗೆ ಹೆಚ್ಚು ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಇನ್ನು ಘಟನೆ ತಡಸ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಪ್ರಕ್ರಿಯೆ ಕೈಗೊಂಡಿದ್ದಾಗಿ ಮೂಲಗಳು ತಿಳಿಸಿವೆ. ಸುದ್ದಿ ಮುಂದುವರಿಯುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಆಷಾಢ ಏಕಾದಶಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹುಬ್ಬಳ್ಳಿಯ ಸಿಂಪಿಗಲ್ಲಿಯಲ್ಲಿರುವ ನಾಮದೇವ ದೈವಕಿ ಸಮಾಜದ ಶ್ರೀ ನಾಮದೇವ ಹರಿಮಂದಿರ್ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತಿಭಾವದಿಂದ ದಿಂಡಿ ಸೊಹಳ ಪ್ರದಕ್ಷಿಣೆ ನಡೆಸಲಾಯಿತು. ಅಪಾರ ಸಂಖ್ಯೆಯ ಸದ್ಭಕ್ತರು ಭಕ್ತಿ ಭಾವದಿಂದ ದಿಂಡಿ ಸೋಹಳಾದಲ್ಲಿ ಪಾಲ್ಗೊಂಡಿದ್ದರು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಶ್ರೀ ನಾಮದೇವ ಹರಿಮಂದಿರಕ್ಕೆ ಆಗಮಿಸಿ ದಿಂಡಿ ಸೋಹಳ ಪ್ರದಕ್ಷಿಣೆಯನ್ನು ಸಂಪನ್ನಗೊಳಿಸಲಾಯಿತು. ವಿಶೇಷವೆಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆದ ದಿಂಡಿ ಸೋಹಳ ಪ್ರದಕ್ಷಿಣೆಯು ಸುರಿಯುವ ಮಳೆಯ ಮಧ್ಯೆಯೂ ಅತ್ಯುತ್ಸಾಹದಿಂದ ನಡೆದಿದ್ದು
ಭಕ್ತಿ ಭಾವದ ಪರಾಕಾಷ್ಠೆಯ ಪ್ರದರ್ಶನ ನೀಡಿತು. ಇನ್ನು ಮೊಹರಂ ಸಂದರ್ಭವೂ ಕೂಡ ಆಗಿದ್ದರಿಂದ ನಗರದಾದ್ಯಂತ ಮುಸ್ಲಿಂ ಬಾಂಧವರು ಸಹ ಸಾರ್ವಜನಿಕರಿಗೆ ಶರಬತ್ ಹಂಚುತ್ತಿದ್ದರು. ಇದೇ ವೇಳೆ ದಿಂಡಿ ಸೋಹಳ ಮೆರವಣಿಗೆ ಕೂಡ ಇದೇ ಮಾರ್ಗದಲ್ಲಿ ಹೊರಟಿದ್ದು, ಮುಸ್ಲಿಂ ಬಾಂಧವರು ದಿಂಡಿ ಸೋಹಳ ಪ್ರದಕ್ಷಿಣೆಯಲ್ಲಿ ತೊಡಗಿದ್ದವರಿಗೆ ಶರಬತ್ ನೀಡಿ ಭಾತೃತ್ವವನ್ನು ತೋರುವುದರ ಮೂಲಕ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋ ಸಂದೇಶವನ್ನು ಸಾರಿದರು. ಇದೇ ವೇಳೆ ಮಂದಿರದಲ್ಲಿಯೂ ವಿಶೇಷ ಧಾರ್ಮಿಕ ಕೈಂಕರ್ಯಗಳನ್ನು ಕೈಗೊಳ್ಳಲಾಯಿತು. ಶ್ರೀ ವಿಠ್ಠಲ ರುಕ್ಮಾಯಿ ದೇವರಿಗೆ ವಿಶೇಷ ಅಲಂಕಾರ ಪೂಜೆಯನ್ನು ಸಹ ಕೈಗೊಳ್ಳಲಾಯಿತು. ಶ್ರೀ ವಿಠ್ಠಲ ಮಂದಿರದ ವಿಶ್ವಸ್ತ ಸಮಿತಿಯಿಂದ ವಿಶೇಷ ಭಜನಾಮೃತ ಕಾರ್ಯಕ್ರಮವೂ ಕೂಡ ಈ ವೇಳೆ ಜರುಗಿತು. ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರು, ಸಮಿತಿ ಸದಸ್ಯರು, ಅಪಾರ ಸಂಖ್ಯೆಯ ಸದ್ಭಕ್ತರು ಉಪಸ್ಥಿತರಿದ್ದರು. ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಿಸಿದಂತೆ ಇನ್ನು ಯಾವ ಆಕಾಂಕ್ಷಿಯೂ ಅರ್ಜಿ ಸಲ್ಲಿಸಿಲ್ಲ. ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಎಂದು ಸಾಬೀತು ಮಾಡುವುದೇ ನಮ್ಮ ಪ್ರಮುಖ ಗುರಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಪಟ್ಟಣದಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಘಟನೆ ಆಗಬೇಕಾಗಿದೆ. ಗುಂಪುಗಾರಿಕೆ ಮಾಡಿದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಹಾಗೂ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿಯೇ ಪಕ್ಷದ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು. ಇನ್ನೂ ಅಭ್ಯರ್ಥಿ ಅಂತಿಮವಾಗಿಲ್ಲ. ಯಾರೇ ಅಭ್ಯರ್ಥಿಯಾದರೂ ಅವರನ್ನು ವಿಜಯಶಾಲಿ ಮಾಡುವುದು ನಮ್ಮ ಕರ್ತವ್ಯ. ಅಲ್ಲದೆ ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನ ಅಂತಿಮವಾಗಿರುತ್ತದೆ ಎಂದರು. ಭಾಳ ಸ್ಪಷ್ಟವಾಗಿರುತ್ತೆ, ಯಾರು ಇಲ್ಲ. ಇವ್ರೇನು ಕೇಳಿಲ್ಲ, ನಮ್ಮ ಉದ್ದೇಶ ಏನು, ಅಭ್ಯರ್ಥಿ ಹೆಸರು ಹೇಳ್ತಾರೆ ಅಂತ. ಅಭ್ಯರ್ಥಿ ಹೆಸರು ಅರುಣ್ ಕುಮಾರ್ ಪೂಜಾರಿ ಜಿಲ್ಲಾಧ್ಯಕ್ಷನಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ದು ಒಂದು ವರಿಷ್ಠ ಮಂಡಳಿ ಇದೆ, ರಾಜ್ಯ ಇದೆ, ಸೆಂಟ್ರಲ್ ನಾಯಕರು ಇದೆ, ಅಲ್ಲಿ ತೀರ್ಮಾನ ಮಾಡ್ತಾರೆ ಯಾರು ಅಭ್ಯರ್ಥಿ ಅಂತ. ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವಿಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತೇವೆ. ಅಲ್ಲ, ಯಾರೇ ಅಭ್ಯರ್ಥಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದ ಸಂಸದರು ಇಲ್ಲ ಅಂತ ನಾವು ಹೇಳ್ತಾರೆ. ಇವತ್ತು ಫೈನಲ್ ಮಾಡಬೇಕಾದ್ರೆ ಜೋಶಿ ಅವರು ಇರ್ತಾರೆ, ಬೊಮ್ಮಾಯಿರು ಇರ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ. ಇನ್ನು ಸತತ 4 ಬಾರಿ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕ್ಷೇತ್ರದ ಜನರಿಗೆ ಕೃತಜ್ಞತೆ ತಿಳಿಸಲು ಧನ್ಯವಾದ ಯಾತ್ರೆ ಹಮ್ಮಿಕೊಳ್ಳಲಿದ್ದು, ಈ ಕುರಿತಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಹಾರಿಕೆ ಉತ್ತರ ನೀಡಿದ ಅರುಣ್ ಕುಮಾರ್ ಪೂಜಾರ್, ಅಭಿನಂದನಾ ಯಾತ್ರೆ ನಮ್ಮ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ, ಇದು ನನ್ನ ಗಮನಕ್ಕೂ ಬಂದಿಲ್ಲವೆಂದು ತಿಳಿಸಿದರು. ಈ ಮೂಲಕ ಮಾಜಿ ಸಿಎಂ ಜತೆಗಿನ ಶೀತಲ ಸಮರಕ್ಕೆ ಪುಷ್ಟಿ ನೀಡಿದರು. ಚುನಾವಣೆ ಬಂದಿದೆ. ಇವತ್ತು ಈ ಕ್ಷೇತ್ರದಲ್ಲಿ ದಿನಾಂಕದ ಘೋಷಣೆ ಆಗಿಲ್ಲ, ಆಗಿದೆ. ಈಗಾಗಲೇ ಕಾಂಗ್ರೆಸ್ನ ಅನೇಕ ಜನ ನಾನು ಆಕಾಂಕ್ಷಿ ಅಂತ ಎಲ್ಲ ಒಳ್ಳೆಯ ಬ್ಯಾನರ್ ಗಿನರ್ ಹಾಕಿ ಭಾಳ ಜೋರಾಗಿ ಹೇಳ್ತಾರೆ. ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ. ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಶಿಸ್ತಿನಿಂದ ವರ್ತನೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ. ಇವತ್ತು ಶಿಗ್ಗಾಂವ್ ಅಂತ ಬಂದಾಗ ಬಸವರಾಜ ಬೊಮ್ಮಾಯಿಯವರ ಪ್ರಮುಖ ಪಾತ್ರ ಭಾಳ ಮಹತ್ವವಾಗಿರುತ್ತೆ. ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಅವರ ನೇತೃತ್ವದಲ್ಲಿ ನಾವು ಎದುರಿಸಿದ್ದೇವೆ. ಈಗಾಗಲೇ ಪಕ್ಷ ಏನು ಕಾರ್ಯವನ್ನು ಮಾಡ್ತಾ ಇದೆ, ತಳಮಟ್ಟದಿಂದ ಕಾರ್ಯ ಮಾಡಿದೆ. ಅದೇ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮ್ಯಾಗೇರಿ ಇರ್ಬೋದು, ನಮ್ಮ ಅಣ್ಣನಗೌಡರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ 2023 ಚುನಾವಣೆಯಲ್ಲಿ 30,000 ಅಂತರದಿಂದ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಂಡಲದ ಅಧ್ಯಕ್ಷರಾದ ಶಿವಾನಂದ ಮ್ಯಾಗೇರಿ, ಹನುಮಂತ ಗೌಡ್ರು ಮುದಿಗೌಡರ್, ಶ್ರೀಕಾಂತ್ ದುಂಡಿಗೌಡರ್, ಡಾಕ್ಟರ್ ಶೋಭಾ ನಿಸ್ಸೀಮ್ ಗೌಡರ್, ನಂಜುಂಡೇಶ್ ಕಳ್ಳೇರ್ ಸೇರಿದಂತೆ ಅನೇಕ ಮುಖಂಡರು, ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ತ್ಯಾಗ ಬಲಿದಾನದ ಹಬ್ಬವೆಂದು ಪ್ರಖ್ಯಾತಿ ಹೊಂದಿರುವ ಸಾಮರಸ್ಯದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ವಿದ್ಯಾಕಾಶಿ, ಧಾರವಾಡ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹಿಂದೂ ಮುಸ್ಲಿಮರೆಲ್ಲರೂ ಜಾತಿ ಭೇದ ಮರೆತು ಮೊಹರಂ ಸಂಭ್ರಮದಲ್ಲಿ ತೊಡಗಿಕೊಳ್ಳುವುದರ ಮೂಲಕ ಸಾಮರಸ್ಯವನ್ನು ತೋರಿದರು. ಧಾರವಾಡ ನಗರವೂ ಸೇರಿದಂತೆ ಹೆಬ್ಬಳ್ಳಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಪಂಜಾಗಳ ಮೆರವಣಿಗೆಯು ಭರ್ಜರಿ ಸಂಭ್ರಮದಿಂದ ನಡೆಯಿತು. ಅಲ್ಲದೆ ಭಕ್ತರು ಮೊಹರಂ ಕೊಂಡವನ್ನು ಹಾಯ್ದು ಭಕ್ತಿಯನ್ನು ತೋರಿದರು. ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಶೃಂಗಾರಗೊಂಡಿದ್ದ ಪಂಜಾಗಳನ್ನು ನೋಡಲು ಜನರು ಸಾಗರೋಪಾದಿಯಲ್ಲಿ ರಸ್ತೆಗಳ ಇಕ್ಕೆಲಗಳಲ್ಲಿ ಸೇರಿದ್ದರು. ಜತೆಗೆ ಭಕ್ತರು ಹುಲಿಯ ವೇಷ, ಅಳ್ಳುಳ್ಳಿ ಭವದ ವೇಷ ಹಾಕಿ ಹರಕೆಯನ್ನು ಸಹ ಸಲ್ಲಿಸಿದರು.
ವಿಶೇಷವೆಂದರೆ ಪಂಜಾಗಳು ಮೆರವಣಿಗೆಯ ನಂತರ ಬೆಂಕಿಯನ್ನು ಹಾಯ್ದು ಸಂಪ್ರದಾಯವನ್ನು ಸಂಪನ್ನಗೊಳಿಸಿದರು. ಜತೆಗೆ ಭಕ್ತರೂ ಸಹ ಬೆಂಕಿ ಹಾಯ್ದು ಹರಕೆ ತೀರಿಸಿದರು. ಅತಿವೃಷ್ಟಿಯಿಂದಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಕಾಮನಹಳ್ಳಿ ಗ್ರಾಮದ ಗೋವಿಂದಪ್ಪ ಕಿಳಿಕ್ಯಾತರ್ ಅವರ ಮನೆಯ ಗೋಡೆಗಳ ಕುಸಿದು ಬಿದ್ದಿದ್ದ ಅಪಾರ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ದುಂಡಿಗೌಡ್ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಪರಿಹಾರ ಧನವನ್ನು ವಿತರಣೆ ಮಾಡಿದರು. ಈ ಹಿನ್ನೆಲೆ ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ದುಂಡಿಗೌಡರ್ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳುವುದರ ಜತೆಗೆ ಪರಿಹಾರ ಧನವನ್ನು ವಿತರಣೆ ಮಾಡಿದರು. ಇನ್ನು ಪರಿಹಾರ ಧನ ನೀಡುವುದರ ಜತೆಗೆ ತಾಲೂಕಾ ದಂಡಾಧಿಕಾರಿಗಳಿಗೆ ಫೋನ್ ಕರೆಯ ಮೂಲಕ ಮಾತನಾಡಿ ಅವರು ಅತ್ಯಂತ ತ್ವರಿತಗತಿಯಲ್ಲಿ ಸಂತ್ರಸ್ತರಿಗೆ ಪರಿಹಾರವನ್ನು ಒದಗಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಪರಿಹಾರ ಒದಗಿಸುವುದು ವಿಳಂಬವಾದಲ್ಲಿ ಉಗ್ರವಾದಂತಹ ಹೋರಾಟ ಮಾಡಲಾಗುವುದು ಎಂದು ಇದೇ ವೇಳೆ ಅವರು ಎಚ್ಚರಿಕೆ ನೀಡಿದರು. ನಿನ್ನೆ ಕುನ್ನೂರು ಅಡವಿ ಸಂವತ್ಸರ ಎಲ್ಲ ಬಂದರು. ಅದಕ್ಕೆ ನೀವು ಸ್ವಲ್ಪ ಇಮಿಡಿಯೇಟಾಗಿ ರಿಪೋರ್ಟ್ ಹಾಕ್ಸ್ಬೇಕು. ಸರಿ ಸರ್. ಆಮೇಲೆ ಪರಿಹಾರ ಬರಂಗೆ ಮಾಡ್ಬೇಕು. ಬರೀ ಮತ್ತೆ ನೋಡ್ಕೊಂಡು ಹೋಗ್ಬೇಕು. ಸಾಹೇಬ್ರ ಗಮನಕ್ಕೆ ಆಲ್ರೆಡಿ ತಂದಿದೆ ಮೆಸೇಜ್ ಹಾಕಿ ಈಗ ನಾವು ರಿಪೋರ್ಟ್ ಕೊಡ್ತೀವಿ. ಈ ಸಂದರ್ಭದಲ್ಲಿ ಹನುಮಂತಪ್ಪ ಕಿಳ್ಳಿಕ್ಯಾತರ್, ವಸಂತ್ ತಿಮ್ಮಾಪುರ್, ಶ್ರೀಕಾಂತ್ ವಾಲಿಕಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ಸೋಕಪ್ಪನವರ್, ಕೃಷ್ಣ ಪಡುವಳಿ, ಹಿರಿಯರಾದ ಯಲ್ಲಪ್ಪ ಹುಕ್ಕೇರಿ ಸೇರಿ ಇನ್ನಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.